ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ SR No ರೌಂಡ್ ನಡೀತಾ ಇದೆ. ಸೊ ಈ SR No ರೌಂಡಲ್ಲಿ ಒಂದು ಪ್ರಶ್ನೆ ಬಂದಿದೆ. ಅದೇನು ಅಂತಂದರೆ, ರೀ ಎಂಟ್ರಿ ಆದಂತಹ ನಮ್ಮ ರಕ್ಷಿತಾ ಅವರು ಈ ಮನೆಯ ರೆಬಲ್ ಸ್ಟಾರ್ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಅಲ್ಲಿ ಕೆಲವೊಂದು ಎಸ್ ಬಂದಿದೆ, ಇನ್ನೊಂದು ಕೆಲವೊಂದು ನೋ ಅಂತ ಬಂದಿದೆ. ಸೊ ಅಲ್ಲಿ ನಮ್ಮ ಕಾಕ್ರೋಚ್ ಸುದಿಗೆ ಅರ್ಥನೇ ಆಗ್ತಾ ಇಲ್ಲ ಏನು ಕ್ವಶನು ಅಂತ. ಸೊ ಅದಕ್ಕೋಸ್ಕರನೇ ಅವರು ನೋ ಎಸ್ ಅನ್ನೋದ್ರಲ್ಲೇ ಇದ್ದಾರೆ. ಸೊ ಅಲ್ಲಿ ಸುದೀಪ್ ಸರ್ ಹೇಳಿದ್ದಾದಮೇಲೆ ಸೊ ಅಲ್ಲಿ ಮತ್ತೆ ನೋ ಅಂತ ಹಿಡಿತಾರೆ. ನೋ ಹಿಡಿದಾದ್ಮೇಲೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ಅವಳು ರೆಬಲ್ ಸ್ಟಾರ್ ಅಲ್ಲಣ್ಣ, ಅವರು ಟ್ರಬಲ್ ಸ್ಟಾರ್ ಅನ್ನೋ ರೀತಿಯಲ್ಲಿ. ಯಾಕಂದರೆ ಅವಳು ಬಂದಾದಮೇಲೆ ಸ್ವಲ್ಪ ಅವನಿಗೂ ಕೂಡ ಕಾಟ ಕೊಟ್ಟಿರೋದ್ರಿಂದ ಬರೀ ಅವನಿಗೆ ಟ್ರಬಲ್ಲೇ ಕೊಟ್ಟಿರೋದ್ರಲ್ಲಿ ಸೊ ಅವಳು ಕೂಡ ಒಂದು ಮುಖ್ಯ ಪಾತ್ರ ವಹಿಸಿದ್ದಾಳೆ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಅಸುರಾಧಿಪತಿ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಾದಮೇಲೆ ಸೊ ಅವಳು ಕೊಟ್ಟಂಥ ಕೆಲವೊಂದು ಕೌಂಟ್ರ್ಗಳು ನೋಡ್ತಾ ಇದ್ದರೆ ಸೊ ಅಲ್ಲಿ ಸ್ವಲ್ಪ ನಮ್ಮ ಅಸುರಾಧಿಪತಿ ಆದಂಥ ಸುದಿ ಅವರು ತಂಡ ಹೊಡೆದವ್ರೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲೇ ಮೇಕಪ್ ಮಾಡ್ಕೊತಿರೋ ಟೈಮಲ್ಲಿ ಮೇಕಪ್ ರೂಮಲ್ಲಿ ನೀವೆಲ್ಲ ಎಂದಕ್ಕೆ ಡ್ಯಾನ್ಸ್ಗೆ ರೆಡಿ ಆಗ್ತಿರೋದಾ ಅಂದ್ಬಿಟ್ಲಲ್ಲಿ. ಅಲ್ಲೇ ಒಂದು ಕಾಮಿಡಿ ಪಂಚ್ ಕೊಟ್ಬಿಟ್ಲು ಅವಳು. ಒಂದು ರೀತಿಯಲ್ಲಿ ಅಸುರಾಧಿಪತಿ ಅಲ್ಲೇ ಡೌನ್ ಆಗೋದ ಅನ್ನೋ ರೇಂಜಿಗೆ ಆಯಿತು ಅದು. ಬಿಕಾಸ್ ಅಲ್ಲಿ ಕೂತಾರಲ್ಲಿ ನಗಾಡ್ತಾ ಇದ್ರು. ಅವನೇನೋ ಅಸುರಾಧಿಪತಿ ರೋರ್ ಮಾಡಬೇಕು, ಫುಲ್ ಕಿರ್ಚಾಡಬೇಕು ಅನ್ನೋ ಮೂಡಲ್ಲಿದ್ದರೆ ಈ ಒಮ್ಮ ಬಂದುಬಿಟ್ಟು ಡ್ಯಾನ್ಸ್ಗೆ ರೆಡಿ ಆಗ್ತಿದ್ದೀರಾ ಅಂತ ಕೇಳ್ತಿದ್ದಾಳಲ್ಲ. ಇನ್ನೇನು ಹೇಳಬೇಕು, ಒಂದು ರೀತಿಯಲ್ಲಿ ಟ್ರಬಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಅದು. ಆ್ಯಂಡ್ ಅದಾದಮೇಲೆ ಅಲ್ಲಿ ಕಿತ್ತಾಟ ಬೇರೆ, ಗ್ರೀನ್ ಟೀ ಹಾಕಿದ್ದಾದಮೇಲೆ ಫುಲ್ ಹಿಂದೆ ಬಿದ್ದುಬಿಟ್ಲು. ಮೇ ಬಿ ಹುಡುಗಿ ಏನೂ ಮಾಡಲ್ಲ ಅಂದ್ಕೊಂಡು ಹಾಕಿದ ಅಂತ ಅನಿಸುತ್ತೆ. ಬಟ್ ಆ ಟೀ ಹಾಕಿದ್ದಕ್ಕೆ ಆ ಅಮ್ಮ ಕಿರ್ಸಿದ್ಲು. ಯಾವ ರೇಂಜಿಗೆ ಕಿರ್ಸಿದ್ಲು ಅಂತಂದರೆ, ಅಸುರಾಧಿಪತಿ ತೊಗೊಂಡು ಸುಮ್ಮನೆ ಮೂಳೆ ಊದ್ಕೊಂಡು ಕೂತ್ಕೊಂಡಿದ್ದ ಒಂದು ಕಡೆಗೆ ಹೋಗಿ. ಅಲ್ಲಿ ಮಂಜುಳಾಗೂ ಕೂಡ ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ ಅವಮ್ಮ. ಆ ರೇಂಜಿಗೆ ಕಿತ್ತಾಡಿರೋವಂಥದ್ದು. ಅದಕ್ಕೋಸ್ಕರನೇ ಅಲ್ಲಿ ರೆಬಲ್ ಸ್ಟಾರ್ ಅನ್ನೋ ಬದಲು ಟ್ರಬಲ್ ಸ್ಟಾರ್ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ ಅಂತ ನಮ್ಮ ಸುದಿ ಅವರು ಹೇಳಿದ್ರು. ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ ಅದು ಸ್ಟೇಟ್ಮೆಂಟು. ಸೊ ಅಲ್ಲಿ ಗಿಲ್ಲಿ ಹೇಳ್ತಾ ಇರೋವಂಥದ್ದು, ಇಲ್ಲಿ ಏನಾದರೂ ಮನೆ ಒಳಗಡೆ ಕಿತ್ತಾಟ ನಡೀತಾ ಇದ್ರೆ ಸುದಿ ಹೋಗ್ಬಿಟ್ಟು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂತಿದ್ದ ಅಂತ. ಆಮೇಲೆ ಅಲ್ಲಿ ಸುದಿ ಅವ್ರು ಹೇಳಿರೋವಂಥದ್ದು ಒಂದು ಸ್ಟೇಟ್ಮೆಂಟ್ ತುಂಬ ಚೆನ್ನಾಗಿದೆ. ಹೊರಗಡೆಗಾದರೆ 40-50 ಜನ ಒಂದು ಆಂಟಿ ವಿಲನ್ಗಳ ಜೊತೆ ಹೊಡೆದಾಡ್ಬೋದು, ಬಟ್ ಇಲ್ಲಿ ಆಂಟಿ ವಿಲನ್ಗಳ ಜೊತೆ ಹೊಡೆದಾಡೋಕ್ಕಾಗಲ್ಲ ಅಂತ. ಅಂದರೆ ಇಲ್ಲಿ ಇರೋವಂಥ ಹೆಣ್ಮಕ್ಳ ಒಂದು ವಿರುದ್ಧ ನಿಂತ್ಕೊಳ್ಳೋಕ್ಕೆ ಅಣ್ಣಂಗೆ ಸ್ವಲ್ಪ ಭಯ ಅಂತ ಕಾಣಿಸ್ತಾ ಇದೆ. ಎಲ್ಲಿ ಎದುರಾಕೊಂಡು ಎಲ್ಲಿ ತಗಲಾಕೋಣ ಅನ್ನೋ ರೀತಿಯಲ್ಲಿ ಭಯ ಪಡ್ತಿದ್ದಾನೆ. ನಾವು ಅಂದ್ಕೊಂಡಿದ್ವಿ ಕಾಕ್ರೋಚ್ ಸುದಿ ಫುಲ್ ರಾ ಆ್ಯಂಡ್ ರಸ್ಟಿ ಆಗಿರ್ತಾರೆ, ಫುಲ್ ಅಂದರೆ ಎಲ್ಲದಕ್ಕೂ ರೆಡಿ ಅನ್ನೋ ಕ್ಯಾರೆಕ್ಟರ್ ಅಂತ. ನಮ್ಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿರುವಂಥದ್ದು ಡರ್ಪೋಕ್ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಕೆಲವುದು ಚಿಕ್ಕ ಪುಟ್ಟದು ಇದ್ದರೆ ಓಕೆ, ಹುಡುಗಾಡ್ತಾನೆ ಎಲ್ಲ ಮಾಡ್ತಾನೆ. ಬಟ್ ಅಶ್ವಿನಿ ಮೇಡಮು, ಜಾನ್ವಿ ಇಂಥವ್ರು ಎದುರುಗಡೆ ಟೂಸ್ ಪಟಾಕಿ ಅಂತಲೇ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಒಟ್ಟಿನಲ್ಲಿ ಇವತ್ತಿನ ಒಂದು ಪ್ರೋಮೋ ನೋಡ್ತಿದ್ರೆ, ಈ ಒಂದು ಪ್ರೋಮೋ ನೋಡ್ತಿದ್ರೆ ಇದು ಸುದಿ ಅವ್ರ ಮೇಲೇ ಫೋಕಸ್ ಆಗಿದೆ. ಓಕೆ, ಕೆಲವರಿಗೆಲ್ಲ ಕಂಟೆಂಟಲ್ಲಿ ಆ್ಯಂಡ್ ಸ್ಕ್ರೀನ್ ಸ್ಪೇಸ್ನ ಕೊಡ್ತಿದ್ದಾರೆ. ಡೈಲಾಗು ಮತ್ತು ಮಾತು ಕೀತು ಅಂತಂದರೆ ಸೊ ನಮ್ಮ ಖಂಡಿತವಾಗ್ಲೂ ಸುದಿ ಅವರು ಟಾಪಲ್ಲೇ ನಿಂತ್ಕೊಳ್ಳೋವಂಥದ್ದು. ಆಟ ಅಂತ ಬಂದಾಗ ಇನ್ನೊಂಚೂರು ಸ್ಟ್ರಾಂಗ್ ಆಗಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ನೋಡೋಣ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ತಾರೆ ಅಂತ. ಓಕೆ, ಬಾಯ್.